ಚಲಾಲನ ನಮ್ಗೆ ಅದ ನಿನ್ನ ಕ್ಯಾಮ್ರಾದಾಗ ಹಂಗೆ ಮಾಡ್ತದ. ಅಲ್ಲ ಇನ್ನು ಅವ ಬುಡೇ ಕಂಬೋಡಿ ಈ ಹುಡುಗ ಅದನ್ನೇನು ಮೇವಿನ ಗಡಿ ತೆಗೆದಲ್ಲ ಓಡಿ ಅದಕ್ಕೆ ತೆಗೆದನ್ನ ಈಗಾಗಲೇ ಕಡ್ಲಿ ಖರೀದಿ ಕೇಂದ್ರ ತೆರೆಯುವ ಸಲುವಾಗಿ ಆಲ್ರೆಡಿ ನಾವು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿವಿ. ಅವರು ಕೇಂದ್ರ ಸಚಿವರಾದ್ರ ಈ ಶಿವರಾಜ್ ಸಿಂಗ್ ಕೃಷಿ ಮಂತ್ರಿಗೆ ಚವ್ಹಾಣ್ ಅವ್ರಿಗೆ ಕಳಿಸ್ಯಾರ. ಆಮೇಲೆ ನರೇಂದ್ರ ಮೋದಿ ಕಳಿಸ್ಯಾರ. ಆಮೇಲೆ ಇವತ್ತು ಮೇಲ್ ಮುಖಾಂತರ ನಾವು ಏನು ಪ್ರಹ್ಲಾದ್ ಜೋಶಿ ಅವ್ರಿಗೆ ಮಾಡಿದ್ವಿ, ಅದು ಅವರು ಕೂಡ ಇವತ್ತು ಕೇಂದ್ರ ಸರ್ಕಾರ ಪತ್ರ ಬರ್ದಾರ, ಅವರು ಸಚಿವರು ಬರ್ದಾರ. ಇವತ್ತೇನೈತಿ ಸಲ 5,875 ರೂಪಾಯಿ ಬೆಲೆ ಇತ್ತು. ಈಗ ಅದು ಮಾರ್ಕೆಟ್ನಾಗ ಸಲ ಹೆಚ್ಚು ಮಾರಾಟ ಆಗಿತ್ತು. ಮಾರಾಟ ಆದ್ರೂ ಮಾರ್ಕೆಟ್ನಾಗ ಏನು ಮಾರಾಟ ಆಗಿತ್ತು ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಇಲ್ಲಿ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿ ಎಲ್ಲರಿಗೆ ರೈತರಿಗೆ ಗೊಂದಲ ಹಿಡಿಸ್ಯಾರ. ಆ ಥರ ಆಗ್ಬಾರ್ದು. ಈ ಸಲ ನಮ್ಗೇನೈತಿ ಆಳಿಂದು ಕೂಲಿ, ಆಮೇಲೆ ಖರ್ಚು, ಎಣ್ಣೆ ಖರ್ಚು, ಬಿತ್ತಿದ ಖರ್ಚು, ಅವೆಲ್ಲ ಖರ್ಚು ತಗೋರಿ ಈಗ ಹೆಚ್ಚು ಗಗನಕ್ಕೇರಿದೆ. ಆಳಿಂದ ಒಬ್ಬರಿಗೆ 400ರಿಂದ 500 ರೂಪಾಯಿ ಪಗಾರ ಕೊಟ್ಟು ಏನೂ ಉಳಿಯಾಗಲ್ಲ. ಈಗ ಆಲ್ರೆಡಿ ಈಗ ಏನಾಗುತ್ತೆ ಈ ವರ್ಷ, ಈಗ ಮೊನ್ನೆ ಇವತ್ತೇನಂತ 6,350 ರೂಪಾಯಿದಂತ ಮಾರ್ಕೆಟ್ನಾಗ ಮಾರೈತಿ ಅಂದ್ರೆ ಅದಕ್ಕಿಂತ ಹೆಚ್ಚಿಗೆ ಇವತ್ತು 7,000 ಕೊಡ್ಬೇಕು. ಇಲ್ಲಿ 7,350 ಕೊಟ್ರ ನಮ್ಗೇನಾರ 1,000 ರೂಪಾಯಿ ಹೆಚ್ಚು ಹಾಕಿ ಕೊಟ್ರೆ ಸರ್ಕಾರಕ್ಕೆ ಹಾಕಿ ಬೆಂಬಲ ಬೆಲೆ ಘೋಷಣೆ ಮಾಡಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರೆ